ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು, ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಯೋಜನೆ ಮರುಪರಿಷ್ಕರಣೆ ಅಂದರೆ ಮರು ಅರ್ಜಿ ಸಲ್ಲಿಕೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನಾನು ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಈ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ. ಸ್ಟಾರ್ಟಿಂಗ್ ಹೇಳಿದ್ರು ಬಯೋಮೆಟ್ರಿಕ್ ಕೊಡಲೇಬೇಕು, ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿಗೆ ಆಗಿರ್ಬೋದು ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಪರಿಷ್ಕರಣೆ ಮಾಡ್ತಾರೆ. ಅದರಲ್ಲೂ ಮೇನ್ ಇರೋದೇ ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಯೋಜನೆಯ ಮೇಲೇ. ಹಾಗಾಗಿ ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಹೇಳಿದರು. ಆಮೇಲೆ ಬಯೋಮೆಟ್ರಿಕ್ ಬೇಡ, ಮರು ಅರ್ಜಿಗೆ ಹೊಸದಾಗಿ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿದರು. ಬಟ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಜೊತೆ ಸಭೆನ ನಡೆಸಿದ್ರು. ಇದರಲ್ಲಿ ಏನು ವಿಷಯದ ಬಗ್ಗೆ ಡಿಸ್ಕಸ್ ಆಗಿದೆ ಅಂತಂದರೆ, ಈಗ ಹೊಸದಾಗಿ ಮರು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡೋ ಬದಲು ಇವಾಗ ಆಲ್ರೆಡಿ ಏನೇನು ಅರ್ಜಿ ಸಲ್ಲಿಸಿದ್ದಾರೆ, ಡಾಕ್ಯುಮೆಂಟ್ನೆಲ್ಲ ಕೊಟ್ಟಿದ್ದಾರೆ, ಇದನ್ನೇ ಮರುಪರಿಷ್ಕರಣೆ ಮಾಡೋಣ ಅಂದ್ಬಿಟ್ಟು ಅಧಿಕಾರಿಗಳ ಜೊತೆ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆನೇ ಮಾತಾಡಿದರು. ಈಗೇನು ನಾವು ಮುಂಚೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ರಿ, ಅಕೌಂಟ್ ಏನು ಅಂದರೆ ಡಿ ಬಿ ಟಿ ಮುಖಾಂತರ ಹಣ ಜಮೆ ಆಗೋಕ್ಕೆ ಯಾವ ಅಕೌಂಟ್ ಲಿಂಕ್ ಕೊಟ್ಟಿದ್ರಿ, ಪ್ರತಿಯೊಂದನ್ನು ಕೂಡ ಪರಿಷ್ಕರಣೆ ಮಾಡ್ತಾರಂತೆ. ಮರು ಅರ್ಜಿ ಸಲ್ಲಿಕೆ ಬದಲು ಈಗ ಕೊಟ್ಟಿರೋದನ್ನೇ ಮತ್ತೆ ಮರುಪರಿಶೀಲನೆ ಮಾಡ್ತಾರೆ. ಅಂದರೆ ಯಾರೆಲ್ಲ ಅನರ್ಹರಿದ್ದಾರೆ, ಯಾರೆಲ್ಲ ಮೃತಪಟ್ಟಿರೋರು ಇದ್ದಾರೆ ಆ ಲಿಸ್ಟ್ನಲ್ಲಿ, ಅಥವಾ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಅಥವಾ ಯಾರೆಲ್ಲ ಬ್ಯಾಂಕ್ ಅಕೌಂಟ್ಗಳಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಲ್ಲ, ಅಥವಾ ಅರ್ಜಿ ಸಲ್ಲಿಸದೆ ಒಂದು ಹೆಸರಲ್ಲಿ ಸಲ್ಲಿಸಿರ್ತಾರೆ, ಲಿಂಕ್ ಮಾಡಿರೋ ಬ್ಯಾಂಕ್ ಅಕೌಂಟ್ ಬೇರೆಯವ್ರದ್ದಿರುತ್ತೆ, ಈ ಥರದ್ದೆಲ್ಲ ಅನರ್ಹರಿರ್ತಾರಲ್ಲ. ಸೊ ಹಾಗಾಗಿ ಅದನ್ನು ಪತ್ತೆ ಹಚ್ಚೋಕ್ಕೆ ಅಂದ್ಬಿಟ್ಟು ಮರು ಪರಿಶೀಲನೆ ಮಾಡೋಕ್ಕೆ ಸರ್ಕಾರ ಮುಂದಾಗ್ತಿದೆ. ಅತಿ ಶೀಘ್ರದಲ್ಲೇ ಇದ್ರ ಬಗ್ಗೆ ಅಫಿಷಿಯಲ್ ಆಗೂ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಇನ್ನೂ ಕೂಡ ಡಿಸ್ಕಷನ್ ಆಗ್ತಾ ಇದೆ. ಇನ್ನು 3 ದಿವಸ ಟೈಮ್ ಕೊಟ್ಟಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. 3 ದಿವಸದಲ್ಲಿ ಅಧಿಕಾರಿಗಳು ಯಾವ ರೀತಿ ಪರಿಷ್ಕರಣೆ ಮಾಡಿದ್ರೆ ಈಸಿ ಆಗುತ್ತೆ, ಬೇಗ ಅನರ್ಹರನ್ನ ಪತ್ತೆ ಹಚ್ಚೋಕ್ಕೆ 3 ದಿವಸದಲ್ಲಿ ನಮಗೆ ಯಾವ ರೀತಿ ಪರಿಷ್ಕರಣೆ ಆಗಬೇಕು ಅಂದ್ಬಿಟ್ಟು ನಮಗೆ ವಿವರ ಬೇಕು ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು 3 ದಿನ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ವೋಟರ್ ಐ ಡಿ ಕೂಡ ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಗೊತ್ತಾಗಬೇಕಲ್ಲ ಕರ್ನಾಟಕದವರೇನ ಇವರು ಬೇರೆ ರಾಜ್ಯದವರ ಅಂತ. ಈಗ ಯಾಕಂದರೆ ಇವಾಗ ಆಧಾರ್ ಕಾರ್ಡ್ನ ಕೇಳ್ತಾರೆ, ಬಟ್ ಆಧಾರ್ ಕಾರ್ಡ್ಗಳು ತುಂಬ ನಕಲಿ ಆಧಾರ್ ಕಾರ್ಡ್ನೆಲ್ಲ ತಗೊಳ್ತಿದ್ದಾರೆ. ಹಾಗಾಗಿ ವೋಟರ್ ಐ ಡಿ ಇದ್ದರೆ ಬೆಟರು, ಬೇಗ ಕಂಡುಹಿಡಿಬೋದು ಇವ್ರು ಕರ್ನಾಟಕದವರೇನ ಬೇರೆ ರಾಜ್ಯದವರ ಏನು ಅಂದ್ಬಿಟ್ಟು ಮಾಡಬೇಕು ಅಂತ ಸರ್ಕಾರದವ್ರ ಚಿಂತನೆ ನಡೆಸ್ತಿದ್ದಾರೆ. ಬಟ್ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ ಇದು ದಿನ ಒಂದೊಂದ್ಸತಿ ಚೇಂಜ್ ಆಗ್ತಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಮೊದಲು ಬಯೋಮೆಟ್ರಿಕ್ ಅಂತ ಹೇಳಿದ್ರು, ಆಮೇಲೆ ಮರು ಅರ್ಜಿನೇ ಸಲ್ಲಿಸಬೇಕು ಅಂತ ಹೇಳಿದ್ರು. ಇವಾಗ ಯಾವುದು ಬೇಡ, ಕೊಟ್ಟಿರೋ ಡಾಕ್ಯುಮೆಂಟ್ನೇ ಮತ್ತೆ ರಿವೆರಿಫೈ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ ಮೇಲೇ ಕನ್ಫರ್ಮ್ ಆಗೋದು. ಬಟ್ ಇವಾಗ ನಿನ್ನೆ ನಡೆದ ಸಭೆಯಲ್ಲಿ ಈಗ ಕೊಟ್ಟಿರೋದನ್ನ ಅಪ್ಲಿಕೇಶನ್ನೇ ನಾವು ರಿವೆರಿಫೈ ಮಾಡೋಣ ಅಂದ್ಬಿಟ್ಟು ಅಪ್ಡೇಟ್ ಬರ್ತಿದೆ. ಹಾಗಾಗಿ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ನೀವು ಕೊಟ್ಟಿರೋ ಅಡ್ರೆಸ್ ಆಗಿರ್ಬೋದು, ಅಂದರೆ ನೀವು ಏನು ಆಧಾರ್ ಕಾರ್ಡ್ ಕೊಟ್ಟಿರ್ತೀರಾ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಇವ್ರದ್ದೇನ ಫೋನ್ ನಂಬರು, ಬೇರೆ ಫೋನ್ ನಂಬರ್ ಕೊಟ್ಟಿದ್ದಾರೆ, ಹಾಗೆ ಅಡ್ರೆಸ್ ಏನಿರುತ್ತೆ ಆ ಅಡ್ರೆಸ್ನು ವೆರಿಫೈ ಮಾಡ್ತಾರೆ. ನೀವು ಅಲ್ಲೇ ಇದ್ದೀರಾ ಅಥವಾ ಬೇರೆ ಅಡ್ರೆಸ್ ಚೇಂಜ್ ಆಗಿದ್ದೀರಾ ಏನು ಅಂದ್ಬಿಟ್ಟು. ಹಾಗೆ ನೀವು ಲಿಂಕ್ ಮಾಡಿರೋ ಬ್ಯಾಂಕ್ ಅಕೌಂಟ್ನು ಕೂಡ ಚೆಕ್ ಮಾಡ್ತಾರೆ, ನಿಮ್ಮದೇನ ಅಕೌಂಟು, ಹಾಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೀರಾ, ಹಾಗೆ ನಿಮ್ಮ ಹಸ್ಬೆಂಡ್ ಅದು ಕೂಡ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರಾ ಏನು, ನೀವು ಕೂಡ ಏನಾರ GST ಪೇ ಮಾಡ್ತಿದ್ದೀರಾ, ಅಥವಾ ಮೃತಪಟ್ಟಿರೋರು ಯಾರು ಇದ್ದಾರಾ, ಪ್ರತಿಯೊಂದನ್ನು ಕೂಡ ವೆರಿಫೈ ಮಾಡಿ ಅನರ್ಹರನ್ನ ಈ ಲಿಸ್ಟ್ನಿಂದ ಕ್ಯಾನ್ಸಲ್ ಮಾಡ್ತಾರೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ನೀವು ಅನರ್ಹರನ್ನ ಪತ್ತೆ ಹಚ್ಚೋ ಇದರಲ್ಲಿ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನಾವು ಮರುಪರಿಷ್ಕರಣೆ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಅನರ್ಹರಿಗೆ ಈ ಯೋಜನೆಯ ಲಾಭ ಸಿಗಬಾರ್ದು. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಅನರ್ಹರಿಗೆ ಈ ಒಂದು ಯೋಜನೆ ಲಾಭ ಸಿಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಹಾಗಾಗಿ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗೋಗಿಲ್ಲ ಅಂತ. ಯಾಕಂದರೆ ಇದ್ರ ಮುಂಚೆನೂ ಕೂಡ ಈ ಟ್ಯಾಕ್ಸ್ ಪೇಯರ್ಸ್ನ ಹುಡುಕಬೇಕು ಅಂತ ಮತ್ತೆ ಅರ್ಜಿ ವೆರಿಫೈ ಮಾಡಬೇಕ್ರೆ ಸಾಕಷ್ಟು ಅರ್ಹರಿಗೂ ಕೂಡ ಈ ಯೋಜನೆ ಕ್ಯಾನ್ಸಲ್ ಆಗೋಗಿತ್ತು.
ಹಾಗಾಗಿ ಈ ಥರ ತಪ್ಪು ಮತ್ತೆ ಆಗಬಾರ್ದು. ಅನರ್ಹರಿಗೆ ಮಾತ್ರ ಈ ಯೋಜನೆ ಕ್ಯಾನ್ಸಲ್ ಆಗಬೇಕು, ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗೋ ಹಾಗಿಲ್ಲ ಅಂದ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೂ ಕೂಡ ಹೇಳಿದ್ದಾರೆ. ಇನ್ನು 3 ದಿವಸದಲ್ಲಿ ಕನ್ಫರ್ಮೇಷನ್ ಸಿಗುತ್ತೆ ಯಾವ ರೀತಿ ಪರಿಷ್ಕರಣೆ ಮಾಡಬೇಕು ಏನು ಅಂದ್ಬಿಟ್ಟು. ಯಾಕಂದರೆ ಇನ್ನೂ 32ನೇ ಕಂತಿನ ಹಣ ಜಮೆ ಆದಮೇಲೆ ಈ ಮರು ಪರಿಷ್ಕರಣೆ ಆಗಿರ್ಬೋದು ಅಥವಾ ಮರು ಅರ್ಜಿ ಸಲ್ಲಿಕೆ ಆಗಿರ್ಬೋದು ಪ್ರತಿಯೊಂದು ಕೂಡ ಆಗೋದು. ಯಾಕಂದರೆ ಇನ್ನೂ ಏಪ್ರಿಲ್ ಮೇ ತಿಂಗಳದ್ದು ಹಣ ಜಮೆ ಆಗಬೇಕು. ಜಮೆ ಆದಮೇಲೆ ಅಪ್ಲಿಕೇಶನ್ ಬಿಡೋದು ಅಂತ ಇತ್ತು. ಈಗ ಹಣ ಜಮೆ ಪ್ರಕ್ರಿಯೆ ಕೂಡ ಆದಷ್ಟು ಬೇಗ ಆಗುತ್ತೆ. ಆದಷ್ಟು ಬೇಗ 32ನೇ ಕಂತಿನ ಹಣ ಕೂಡ ಮಹಿಳೆಯರ ಖಾತೆಗೆ ಬರುತ್ತೆ. ಇನ್ನು ಹೊಸದಾಗಿ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈಗ ಮರು ಅರ್ಜಿ ಪರಿಷ್ಕರಣೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಮರು ಅರ್ಜಿ ಸಲ್ಲಿಸೋದೇ ಒಳ್ಳೆಯದಾ ಅಥವಾ ಈ ಕೊಟ್ಟಿರೋ ಡಾಕ್ಯುಮೆಂಟ್ನೇ ರಿವೆರಿಫೈ ಮಾಡೋದು ಒಳ್ಳೆಯದಾ? ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮಗೆ 30ನೇ ಕಂತಿನ ಹಣದವರೆಗೂ ಎಲ್ಲ ಕಂತಿನ ಹಣ ಬಂದಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಯಾರ್ದೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲದೂ ಕೂಡ ಕ್ಲಿಯರ್ ಮಾಡ್ತಿದ್ದಾರೆ. ಸಾಕಷ್ಟು ಜನರಿಗೆ 29 ಹಾಗೆ 30ನೇ ಕಂತಿನ ಹಣ ಬಂದಿರಲಿಲ್ಲ. ಎಲೆಕ್ಷನ್ ಟೈಮ್ ಇತ್ತು, ಆಮೇಲೆ ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು. ಹಾಗಾಗಿ 29, 30ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಹಣ ಕ್ಲಿಯರ್ ಮಾಡ್ತಿದ್ದಾರೆ ಈಗ ಒಂದು 2-3 ದಿವಸದಿಂದ. ಐ ಹೋಪ್ ನಿಮಗೂ ಕೂಡ ಹಣ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಬಂದಿಲ್ಲ ಅಂತ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತೀರಿ. ನಮಸ್ಕಾರ.